ಪಲ್ಟಿ ಹೊಡೆದ್ರು ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ, ಕಾಂಪ್ಯಾಕ್ಟ್ ಜಾಗ. ಅಯ್ಯೋ ಖುಷಿ ಆಗ್ತಾ ಇದೆ ನನಗಂತೂ. ಮೊಸರು ಕೈ ಇಟ್ಟಿದ ತಕ್ಷಣ ಕೋಲ್ಡ್ ಆಗಿದೆಯಲ್ಲ, ನಮ್ಮ ಕ್ಯಾಮ್ರಾಮ್ಯಾನ್ ಅಲಿಸ್ತಾ ಇದ್ದೀನಿ ಪಾಪ. ಕಾರ್ ಗೇರ್ ಹಾಕಿ ಮುಂದಕ್ಕೆ ಹೋದಂಗೆ ರಿವರ್ಸ್ ಗೇರ್ ಹಾಕ್ಬಿಟ್ಟು ರಿವರ್ಸ್ ಹೋದಂಗೆ ಹೆಂಗೆ ಹೋಯ್ತವ್ರು ನೋಡಿ. ಸೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಬಿಡಿ. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ MG ರೋಡ್ ಗೈಸ್. ಬ್ಯಾಕ್ಗ್ರೌಂಡ್ ನೆಕ್ಸ್ಟ್ ಲೆವೆಲ್ ಇದೆಲ್ಲ. ಬೆಂಗಳೂರು MG ರೋಡ್ ಅಲ್ಲ, ಕನಕಪುರದಲ್ಲಿರುವಂಥ MG ರೋಡು. ಮಧ್ಯಾಹ್ನ ಊಟ ಮಾಡೋಕ್ಕೆ ಬಂದಿದ್ದೀವಿ. ಮೇಯ್ನ್ ಜಂಕ್ಷನು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ, ಸೌಂಡ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ. ಯಾವ ಜಾಗ ಅಂದರೆ ಶ್ರೀ ತಗಡೂರೇಶ್ವರ ಹೋಟೆಲ್ ಗೈಸ್. ತುಂಬ ದೊಡ್ಡದಲ್ಲ, ಚಿಕ್ಕ ಹೋಟೆಲು. 30 ವರ್ಷಗಳ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಹಿಡ್ಕೊಂಡು ಇದನ್ನು ರನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಏನಷ್ಟು ಸ್ಪೆಷಲ್ ಅಂದರೆ ಸಿಂಪಲ್ ಸೌದೆ ಒಲೆ ಊಟ. ಹಳ್ಳಿ ಕಡೆ ಟ್ರಾವೆಲ್ ಮಾಡ್ತಾ ಇದೀವಲ್ಲ, ಸೊ ಎಲ್ಲೇ ಹೋದ್ರೂ ಈ ಸೌದೆ ಒಲೆ ಊಟ ಸಿಕ್ಕಾಪಟ್ಟೆ ಪಾಪ್ಯುಲರ್ ಗಾಯ್ಸ. ಏನು ಸಿಗುತ್ತಂದರೆ 50 ರೂಪಾಯಿಗೆ ಊಟ. ಅಂದರೆ 2 ಮುದ್ದೆ, ಹಾಫ್ ರೈಸು, ಮಜ್ಜಿಗೆ, ಮೊಸರು ಇದನ್ನು ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. 2 ಮುದ್ದೆ ಬೇಡ ಅಂದರೆ ಸಿಂಗಲ್ ಮುದ್ದೆ, ಒಂದು ಫುಲ್ ರೈಸು, ಮೊಸರು, ಮಜ್ಜಿಗೆ, ವಡೆ, ಹಪ್ಪಳ, ಈ ಥರ ಯಾವುದಾದ್ರು ಐಟಮ್ ಇದೆಯೋ ಅದನ್ನು ಸರ್ವ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಓವರಾಲ್ ಆಗಿ 50 ರೂಪಾಯಿಗೆ ಊಟ ಗೈಸ. ಚಿಕ್ಕ ಜಾಗ ಇದ್ರು, ಬಟ್ ಜನ ಅಂತೂ ಸಿಕ್ಕಾಪಟ್ಟೆ ಕ್ರೌಡು. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಅಂತಲೇ ಹೇಳ್ಬೋದು. ಎಕ್ಸಾಕ್ಟ್ ಲೊಕೇಶನ್ ಅದೇ ಕನಕಪುರ MG ರೋಡು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಇರುವಂಥ ಒಂದು ಜಾಗ. ಸೊ ಅದಕ್ಕೋಸ್ಕರನೇ ಬಂದಿದ್ವಿ ಮಧ್ಯಾಹ್ನ ಊಟಕ್ಕೆ. ಸೊ ಬನ್ನಿ ಹೋಗೋಣ, ಅವ್ರ ಜೊತೆ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಅವ್ರ ಫುಡ್ಸ್ನ ತಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಹೊಸ ಮಾಡಿದ್ರೆ ಲೈಕ್, ಶೇರ್, ಕಮೆಂಟು ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬನ್ನಿ ಹೋಗೋಣ. ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರಣ್ಣ? ಶಿವರುದ್ರಾಚಾರ್ಯರು. ಓಕೆ. ಶ್ರೀ ತಗಡೂರೇಶ್ವರ ಹೋಟೆಲ್. ಚಿಕ್ಕ ಹೋಟೆಲ್, ಬಟ್ ಜನ ಜಾಸ್ತಿ. ಏನು ಸ್ಪೆಷಲ್? ಬೆಳಗ್ಗೆ ದೋಸೆ, ತಟ್ಟೆ ಇಡ್ಲಿ, ಪೂರಿ, ರೈಸ್ ಬಾತು, ಚಪಾತಿ, ವಡೆನೋ ಬೋಂಡನೋ ಸೈಡ್ಗೆ. ಇದೆಲ್ಲ ಬೆಳಿಗ್ಗೆ ಸಿಗುತ್ತೆ? ಬೆಳಗ್ಗೆ. ಓಕೆ. ಮಧ್ಯಾಹ್ನ ಮುದ್ದೆ ಊಟ, ಒಳ್ಳೆ ಮೊಸರು, ದಿನಕ್ಕೊಂದೊಂಥರ ಸಾರು, ಉಪ್ಸಾರು, ಬಸ್ಸಾರು, ಮಸೊಪ್ಪು, ಹುಳ್ಳಿಕಾಳು, ಮೊಳಕೆ ಕಾಳು ಸಾರು ಎಲ್ಲ ಮಾಡ್ತೀವಿ. ಓಕೆ. ಎಷ್ಟು ವರ್ಷದಿಂದ ಮಾಡ್ಕೊಬರ್ತೀವಿ ನಾವು? ಈ ಕಡೆ ಮೂಲೆಯಿಂದ ಒಂದು 30 ವರ್ಷ ಆಯ್ತು ಸರ್ವಿಸ್ ಈ ಬೌಂಡ್ರಿಗೆ. ಇಲ್ಲಿ ಚಿಚ್ಕೆ ಇಲ್ಲಿ ಬಂದು 15 ವರ್ಷ, 30 ವರ್ಷ ಸರ್ವಿಸ್. 30 ವರ್ಷ ಸರ್ವಿಸ್. ನಾನು ಹೋಟ್ಲು ಡಿಪಾರ್ಟ್ಮೆಂಟು ಒಂದು 52 ವರ್ಷ ಸರ್ವಿಸ್. ಓಕೆ. ಚಿಕ್ಕ ಹುಡುಗನಿಂದ ಅದೇ ಕೆಲಸ. ನಾವು ಸ್ವಂತ ಬಿಸ್ನೆಸ್ ಅಂದ್ರೆ 30 ವರ್ಷ ಆಯ್ತು. ಓಕೆ ಓಕೆ. ಎಷ್ಟು ಒಂದು ಊಟದ ಬೆಲೆ? ಊಟದ ಬೆಲೆ 50 ರೂಪಾಯಿ ಅಣ್ಣ. 50 ರೂಪಾಯಿ. 2 ಮುದ್ದೆ, ಅರ್ಧ ರೈಸು, ಮೊಸರು, ಮಜ್ಜಿಗೆ ಕೊಡ್ತೀವಿ ರೀ. ಇಷ್ಟು ಬರುತ್ತೆ? ಇಷ್ಟು ಬರುತ್ತೆ 50 ರೂಪಾಯಿ. ಓಕೆ. ಒಂದು ಮುದ್ದೆ, ಒಂದು ರೈಸು ಆ ಥರನೂ ಕೊಡ್ತೀವಿ. 50 ರೂಪಾಯಿ. 50 ರೂಪಾಯಿಗೆ ಫುಲ್ ರೈಸ್ ಕೊಡ್ತೀವಿ? ಫುಲ್ ರೈಸು. ಓಕೆ. ಅಡುಗೆ ಎಲ್ಲ ನಿಮ್ದೇನಾ? ಎಲ್ಲ ನಮ್ದೇ ಸ್ವಂತ. ಓಕೆ. ಅಂಡ್ ಸೌದೆ ಒಲೆ ಅಂತ ಕೇಳ್ಪಟ್ಟೆ. ಒಟ್ನೊಲೆ. ಹೌದಾ? ಒಟ್ನೊಲೆ ಪೂರ್ತಿ ಗ್ಯಾಸ್ ಯೂಸ್ ಏನಿಲ್ಲ. ಏನು ಕಾರಣ? ಅದು ಕಾರಣ ಏನು, ಅವಾಗಿಂದ ನಮಗೆ ಅವಾಗಿಂದ ಅಭ್ಯಾಸ. ನಮ್ಮ ಚಿಕ್ಕ ಹುಡುಗನಿಂದನೂ ಅದೇ ಕೆಲಸ, ಇದು ಅದೇ ಕೆಲಸ. ನಾವು ರೂಢಿ ಆದಂಗಿಂದ ನಾವು ಇದೇ ಮಾಡ್ಕೊಂಡು ಕೆಲಸ ಬೇಗನೆ ಆಗುತ್ತಲ್ಲ ಗ್ಯಾಸ್ ಆದ್ರೆ. ಇದು ತಿಂಡಿ ಆರೋಗ್ಯ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ. ಆಯ್ತು ಮಾಡಿದ್ರೆ ಏನೋ ಜನ ವಿಶ್ವಾಸ, ಪ್ರೀತಿ ನಮ್ಮ ಏನೋ ಮಾಡ್ಕೊಂಡು ಹೋಗ್ತಾ ಇದ್ವಿ, ಹಿಂಗ ನಡ್ಕೊಂಡು ಹೋಗ್ತಾ ಇದೆ. ಸರಿ ಸರಿ ಅಣ್ಣ. ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಈ MG ರೋಡ್ ಕನಕಪುರ. MG ರೋಡ್ ಕನಕಪುರ. MG ರೋಡ್ ಕನಕಪುರ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತ ಹಾಕೊಂಡ್ರೆ ಸಾಕು. ಎಲ್ಲ ದಿವಸ ಓಪನ್ ಇದೆಯಾ? ಭಾನುವಾರ ರಜಾ. ಭಾನುವಾರ ರಜಾ ಇದೆ. ಓಕೆ. ಬೆಳಿಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನ ಟೈಮಿಂಗು? ಬೆಳಗ್ಗೆ 7ರಿಂದ 10, 10:30. ಮಧ್ಯಾಹ್ನ 11:30ಇಂದ 3, 3:30 ಊಟ. ಸರಿ ಅಣ್ಣ. ನಮ್ಗೆ 1 ಮುದ್ದೆ ಸಾಕು ಸರ್. ನನಗೆ ಕೊಡಿ, ಅವ್ರು ಆಮೇಲೆ ಊಟ ಮಾಡ್ತಾರೆ. ಅವ್ರು ಲೇಟು. ರೈಸ್ ಆಮೇಲೆ ಹಾಕ್ಸ್ಕೊತೀನಿ. ಪಲ್ಟಿ ಹೊಡೆದ್ರು ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ, ಕಾಂಪ್ಯಾಕ್ಟ್ ಜಾಗ. ಬಂದಿದ್ದ ಕೂಡಲೇ ಸ್ಪಾಟ್ ಹುಡುಕೋಬಿಟ್ವಿ. ಓ ಮೈ ಗಾಡ್. ಸೆಟಲ್. ಸುಸ್ತು. ಬಿಸಿಲಿಗಂತೂ ತಿನ್ನಗಾಯ್ತಾ ಇಲ್ಲ ಗೊತ್ತಾ. ಕಂಟಿನ್ಯೂಸ್ ಶೂಟು ಇವತ್ತಂತೂ ಹೆವಿ. ಹೇಳೇ ಇಲ್ವಲ್ಲ. ಮುದ್ದೆ ಮತ್ತು ಕಾಳು ಸಾರು ಹೇಗಿದೆ ಅಂತ ತೋರಿಸಿ ಕ್ಯಾಮ್ರಾಮ್ಯಾನ್ ಹತ್ರ ಬನ್ನಿ.
ಡಬಲ್ ಮುದ್ದೆ ಕೊಡ್ತಾರೆ. ನಾನು ಸಿಂಗಲ್ ಇಸ್ಕೊಂಡಿದ್ದೀನಿ. ಸಿಂಗಲ್ ತೊಗೊಂಡ್ರೆ ಫುಲ್ ರೈಸ್ ಬರುತ್ತೆ. ಕಾಳು ಸಾಂಬಾರು, ಒಂದು ಚಿಕ್ಕ ಪಾಪಡ್ ಕೊಟ್ಟಿದ್ದಾರೆ. ಟೇಸ್ಟ್ ನೋಡೋಣ. ಪುಟಾಣಿ ಮುದ್ದೆ. ಲೆಟ್ಸ್ ಟೇಸ್ಟ್ ದ ಬಿಸಿ ಮುದ್ದೆ ಇನ್ ದ ಹಾಟ್ ವೆದರ್. ಎಲ್ಲ ಕಡೆ ಬಿಸಿ. ಆಹಾ, ಒಂದು ಪವರ್ ಅಪ್ ಆಗೋಯ್ತು ಅಂತಲೇ ಹೇಳ್ತೀನಿ. ಕಾಳು ಸಾರು, ಲಿಟ್ರಲಿ ಮೊಳಕೆ ಕಟ್ಟಿರೋ ಕಾಳು ಸಾರು ನಮ್ಮ ಮನೇಲಿ ಮಾಡ್ದಂಗಿದೆ. ಸ್ವಲ್ಪ ತಿಕ್ ಮಾಡ್ತಾರೆ, ಇಲ್ಲಿ ತಿಳಿ ಇದೆ, ಬೆಸ್ಟ್ ಇದೆ. ಒಳ್ಳೆ ಕಡೆ ಟ್ರಾವೆಲ್ ಮಾಡ್ತಿರಲ್ಲ, ಓವರಾಗಿ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ಸಿಗೋಲ್ಲ. ಸಿಕ್ಕಿ ಕೂಡಲೇ 10-15 ನಿಮಿಷಕ್ಕೆ ತಿನ್ಕೊಂಡು ಓಡೋಗ್ಬಿಡ್ಬೇಕು. ಯಾಕಂದರೆ ಪೊಲೀಸು ಲಾಕ್ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಕಾರ್ಗೆ. ಮತ್ತು ಬಸ್ಸಿಗಿಸ್ಸು ಬಂದು ಇಳಿತಾರ. ಕನಕಪುರ ಮೇಯ್ನ್ ಜಂಕ್ಷನಲ್ಲೇ ಲೊಕೇಟ್ ಆಗಿರುವಂಥ ಒಂದು ಜಾಗ, ಎಮ್ ಜಿ ರೋಡ್ ಅನ್ನೋ ಒಂದು ಜಾಗ. ಪಾರ್ಶ್ ಆಗಿರಲ್ಲ, ಒಂದು ನಾರ್ಮಲ್ ಚಿಕ್ಕ ಹೋಟ್ಲು, ಬಟ್ ರುಚಿಕರವಾದಂಥ ಮನೆ ಊಟ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಸರೌಂಡಿಂಗಲ್ಲಿ ಓಡಬೇಕಾದ್ರೆ ದೊಡ್ಡ ದೊಡ್ಡ ಹೋಟ್ಲುಗಳು ಒಂದಷ್ಟು ಸಿಕ್ಕಿದ್ರೂ ಕೂಡ ಸ್ವಲ್ಪ ಹೆಲ್ತಿಯಾಗಿ ಒಂದು ಚಿಕ್ಕ ಚಿಕ್ಕ ಹೋಟ್ಲುಗಳು ಸುಮಾರು ವರ್ಷಗಳಿಂದ ಮಾಡ್ಕೊಬರ್ತೀರಿ. ಅದರಲ್ಲಿ ಒನ್ ಆಫ್ ದ ಹೋಟೆಲ್ ಅಂತಲೇ ಹೇಳ್ತೀನಿ ಇದನ್ನು. ಚೆನ್ನಾಗಿದೆ. ಇನ್ನು ಇದನ್ನೇ ತಿಂತಾ ಇದ್ದೀವಿ. ಹಾಕ್ಬಿಟ್ಟು ಹೋಗ್ಬಿಡಿ ರೈಸ್ನ ಇಲ್ಲಿ. ಹಾಂ, ಪಾಪ ರೈಸ್ ತಗೊಬಂದ್ಬಿಟ್ರಿ ಇಲ್ಲಿ ಗಂಟ. ಸೂಪರ್ಬ್. ಮನೇಲಿ ತಿಂತೀವಲ್ವಾ, ಅನ್ನ ಮುದ್ದೆ, ಸಾಂಬಾರು ಮುದ್ದೆ ಅನ್ನ ಸಾರು ಜೊತೆಗೆ ಒಂದು ಸೈಡ್ ಡಿಶ್ ಕೊಡ್ತಾರಲ್ಲ, ಅದೇ ಕಾಂಬೋ. ಆ್ಯಂಡ್ ಮೊಸರು ಮತ್ತು ಮಜ್ಜಿಗೆ ಎಷ್ಟು ಬೇಕಾದರೂ ನೀವು ಹಾಕಿಸ್ಕೋಬೋದು ರೈಸ್ ಒಟ್ಟಿಗೆ. ಚೆನ್ನಾಗಿದೆ. ಬದನೆಕಾಯಿ, ಆಲೂಗಡ್ಡೆ, ಮೊಳಕೆ ಕಾಳು ಹಾಕಿ ಮಾಡಿರುವ ಒಂದು ಸಾಂಬಾರು ಚೆನ್ನಾಗಿದೆ, ಸೂಪರಾಗಿದೆ. ಕನಕಪುರದಲ್ಲಿ ಯಾರೋ ವೀಡಿಯೋಸ್ ನೋಡ್ತಾರೆ ಶ್ರೀ ತಗಡೂರೇಶ್ವರ ಹೋಟ್ಲ್ ಬಗ್ಗೆ ಕೇಳಿದ್ರು, ಟೇಸ್ಟ್ ಮಾಡಿದ್ರು, ನನಗೆ ಕಾಮೆಂಟಲ್ಲಿ ಹೇಳಿ ಹೇಗಿರುತ್ತೆ ಅಂತ. ನಾನು ಮುಗಿಸ್ಕೊಂಡು ನಾನೇ ಹೋಗ್ಬಿಟ್ಟು ರೈಸ್ ಇಸ್ಕೊಬಿಡ್ತೀನಿ. ಬ್ರೋ ಸ್ವಲ್ಪ ನನಗೆ ಸಾಕು, ಜಾಸ್ತಿ ಆಗ್ಬೇಡ. ಹಾಂ ಹಾಂ, ಸಾಕು ಸಾಕು. ಇದಕ್ಕೇನು ಕೊಡ್ತೀರಾ? ಇದಕ್ಕೆ ಸಾಂಬಾರು ಮೊಸರು ಹಾಕ್ಬಿಡ್ತೀರಾ? ಹಾಂ, ಮೊಸರು ಹಾಕ್ಬಿಡಿ. ಸಾಂಬಾರು ಇದೇ ಸಾಂಬಾರು ಬರುತ್ತೆ, ಇಲ್ಲಾಂದರೆ ಮೊಸರು ಹಾಕ್ಸ್ಕೊಬಿಡಿ. ಶೆಕೆಗೆ ಸ್ವಲ್ಪ ತಂಪಾಗಿರುತ್ತೆ ಮೊಸರು ತಿಂದ್ರಂತೂ. ಫ್ಯಾಮಿಲಿ ಬಿಸ್ನೆಸ್ ಗೈಸ್. ಇಲ್ಲಂತೂ ಗಂಡ ಹೆಂಡತಿ ಮಕ್ಕಳು ಆ ಥರನೇ ರನ್ ಮಾಡಿಕೊಂಡು ಬರ್ತಾ ಇದ್ದಾರೆ. ರುಚಿಕರವಾದಂಥ ಊಟಗಳು. ಸಾಕು ಬರೋದು. ಅಯ್ಯೋ ಖುಷಿ ಆಗ್ತಾ ಇದೆ ನನಗಂತೂ. ಮೊಸರು ಕೈ ಇಟ್ಟಿದ ತಕ್ಷಣ ಕೋಲ್ಡ್ ಆಗಿದೆಯಲ್ಲ, ಆ ಥರ ಶಾರ್ಟ್ ಬೇಡ. ನೋಡಿದ್ರೆ ನೀವಂತೂ ತಿನ್ನಲ್ಲ. ಆಮೇಲೆ ಇದೆಲ್ಲ ಪರ್ಸ್ನಲ್ ಆಗಿ ತಿಂತೀವಲ್ವಾ, ಎಲ್ಲರೂ ಹಾಗೆ ತಿಂತೀರಾ, ನಾವು ತೋರಿಸ್ಬೇಕಲ್ಲ, ತೋರ್ಸೋಕ್ಕಾಗಲ್ಲ ಇದನ್ನು. ಬಟ್ ಟೇಸ್ಟ್ ನಿಜ ಚೆನ್ನಾಗಿರುತ್ತೆ. ಸ್ವಲ್ಪ ಮಿಸ್ಸಿ ಆಗಿಬಿಡ್ತು ತಟ್ಟೆ ಅಂತೂ. ಉಪ್ಪು ಹಾಕೋ ಬಂದ್ಬಿಡ್ತೀನಿ ರೀ ಅವರು. ಮೊಸರು ಮಾತ್ರ ಹಾಕ್ಬಿಟ್ಟು ಹೋಗ್ಬಿಟ್ರು. ಅಣ್ಣ ಸ್ವಲ್ಪ ಅಣ್ಣ. ಸರ್ ಸ್ವಲ್ಪ ಅಣ್ಣ, ಉಪ್ಪು ಸಿಗುತ್ತಾ? ಉಪ್ಪು ಮಾತ್ರ ಬೇಕಿತ್ತು. ಹಾಕ್ಬಿಡಿ. ಹಾಂ, ಸಾಕು. ನಮ್ಮ ಕ್ಯಾಮ್ರಾಮ್ಯಾನ್ ಅಲಿಸ್ತಾ ಇದ್ದೀನಿ ಪಾಪ. ಕಾರ್ ಗೇರ್ ಹಾಕಿ ಮುಂದಕ್ಕೆ ಹೋದಂಗೆ ರಿವರ್ಸ್ ಗೇರ್ ಹಾಕ್ಬಿಟ್ಟು ರಿವರ್ಸ್ ಹೋದಂಗೆ ಹೆಂಗೆ ಹೋಯ್ತವ್ರು ನೋಡಿ. ಸೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಬಿಡಿ. ಹಾಕಿ ಗನ್ ಹಿಡ್ಕೊಂಡು ಹೋದಂಗೆ ತಿರುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಉಪ್ಪು ಜಾಸ್ತಿ ಹಾಕೋಬಿಟ್ಟೆ ಸ್ವಲ್ಪ.
ಪರವಾಗಿಲ್ಲ, ತಿನ್ಬೋದು. ಬಟ್ ಚೆನ್ನಾಗಿದೆ, ಸಿಂಪಲ್ ಲಿಮಿಟೆಡ್ ಫುಡ್ಡು. ಆಹಾ, ಏನು ಹೇಳಿ, ಮೊಸರೊಟ್ಟಿಗೆ ಆ ಸಾಂಬಾರು ಇರುತ್ತಲ್ಲ, ಅದರ ಸ್ವಲ್ಪ ಕಲಿಸ್ಕೊಂಡು ತಿಂದರೆ ಆ ರುಚಿನೇ ಒಂಥರ ಬೇರೆ, ಆ ಕಾಂಬಿನೇಷನ್ನು ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದ್ಭುತ, ಲಿಟ್ರಲಿ ಅದ್ಭುತ. ಮೊಸರನ್ನ ಬೆಸ್ಟ್ ಒಂದು ಎಂಡಿಂಗು, ಬೆಸ್ಟ್ ಒಂದು ಫಿನಿಶಿಂಗು. 50 ರೂಪಾಯಿಗೆ ಊಟ, ಕನಕಪುರ ರೋಡು. ಇಲ್ಲ ಸಾಕು, ಸೈಜ್ ನೋಡ್ಬಿಟ್ಟು ನನ್ನ ಇವನು ಹೆವಿ ತಿಂತಾನಂತ ಅನ್ಕೊಬಿಟ್ರಂತ ಅನಿಸುತ್ತೆ. ತಿನ್ನೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಏನೇ ಅಂದ್ರೂ. ಬ್ಲಾಗರ್ಸ್ ಅಂತ ಕಾಣಿಸುತ್ತೆ, ತಿನ್ನೋದೇ ಸ್ವಲ್ಪ ಸ್ವಲ್ಪ. ಬಿಕಾಸ್ ಎಲ್ಲ ಥರ ತಿಂದಿರ್ತೀವಲ್ವ, ತಿಂತಾನೇ ಇರ್ತೀವಲ್ವ, ಹೇಳೋಣೆಗಾಗಲ್ಲ. ಅಡ್ರೆಸ್ ಹೇಳ್ತೀನಲ್ಲ, ಕನಕಪುರ ರೋಡು, MG ರೋಡು ಅನ್ನೋ ಒಂದು ಲೊಕೇಶನ್ನು, ಶ್ರೀ ತಗಡೂರೇಶ್ವರ ಹೋಟೆಲ್. ಲೊಕೇಶನ್, ಪ್ರೈಸಿಂಗ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಎಲ್ಲ ವೀಡಿಯೋಲಿ ಹೇಳ್ತೀನಿ ಪ್ರೈಸ್ ಹಾಕ್ತೀನಿ ಅಂತ, ಬಟ್ ಹಾಕಿಲ್ಲ ಅಂದರೆ ತಿಳ್ಕೊಬಿಡಿ. 50 ರೂಪಾಯಿಗೆ ಊಟ ಇಲ್ಲಿ ಈ ಹೋಟ್ಲಲ್ಲಿ. ಜಾಗದ ಬಗ್ಗೆ ಕೇಳಿರೋ ಅಥವಾ ಟೇಸ್ಟ್ ಮಾಡಿ ನಾನು ಕಮೆಂಟಲ್ಲಿ ಹೇಳಿ. ಟೇಸ್ಟ್ ಮಾಡಿದರೆ ಈ ಕಡೆ ಬಂದಾಗ ನೋಡಿದ್ದು ಯಾವುದೋ ಹೋಟ್ಲ್ ಹುಡುಕ್ತೀರಾ, ಕನಕಪುರ ಯಾವ್ದು ಗುರು ಹೋಟ್ಲಿದೆ ಅಂತ, ಇದು ನೋಡಿದ ತಕ್ಷಣ ನನ್ನ ವೀಡಿಯೋನ ನೋಡಿದ್ರೆ ಈ ನನ್ನ ಮಗ ಈ ಹೋಟ್ಲ್ ಹೋಗಿದ್ದಾನೆ, ಚೆನ್ನಾಗಿದೆ ಅಂತ ಅಂದ್ಕೊಂಡು ನುಗ್ಗಿ ಗ್ಯಾರಂಟಿ ಟೇಸ್ಟ್ ಮಾಡಿ ಇಷ್ಟಪಡ್ತೀರಾ. ಅಫೋರ್ಡಬಲ್ ಪ್ರೈಸ್ಗೆ ಒಳ್ಳೆ ಸೌದೆ ಒಲೆ ಊಟ. ತುಂಬ ಮಾತಾಡೋದು ಬೇಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಗುರು ಟಾಟಾ, ಬಾಯ್ ಬಾಯ್.